ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಬುರ್ಕಾದ ಅಗತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ ಅವರಿಗೆ, ಅವರ ಸಂಪುಟದಲ್ಲಿರುವಂತ ಸಚಿವರುಗಳಿಗೆ, ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಖಂಡಿತ ಬುರ್ಕಾದ ಅವಶ್ಯಕತೆ ಇದೆ. ಯಾಕಡೆ ಬುರ್ಕಾ ಹಾಕೊಳ್ತಾರೆ? ಮುಖ ತೋರಿಸಬಾರ್ದು ಅಂತಲ್ವಾ? 3 ವರ್ಷದಿಂದ 3 ಕಾಸಿನ ಕೆಲಸನೂ ಮಾಡದಲ್ಲೇ ಜನವಿರೋಧಿ ನೀತಿನ ಅಳವಡಿಸಿಕೊಂಡು ರಾಜ್ಯದ ಸಾಲವನ್ನ 8.25 ಲಕ್ಷ ಕೋಟಿಗೆ ಏರಿಸಿ ಈಗ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟು ಯುವ ನಿಧಿ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಟೋಪಿ ಹಾಕಿ ಒಂದೇ ಒಂದು ರಸ್ತೆನೂ ಕೂಡ ರಿಪೇರಿ ಮಾಡದಲೆ ಎಲ್ಲಾ ಕಡೆ ಗುಂಡಿ ಬಿದ್ದು ಹೋಗಿದಾವೆ. ಇಡೀ ರಾಜ್ಯದ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಅವರಿಗೆ ಮುಖ ತೋರ್ಸಕ್ಕೆಲ್ಲಾಗುತ್ತೆ? ಮುಸಲ್ಮಾನ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಬುರ್ಕಾ ಬೇಕಾ ಬೇಡವಾ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಬುರ್ಕಾ ಬೇಕೇ ಬೇಕು. ಯಾಕೆಂದ್ರೆ ಮುಖ ತೋರ್ಸಕ್ ಅವ್ರ ಕೈಲಿ ಮುಖನೇ ಇಲ್ಲ. ಅವ್ರು ಕೊಡ್ತಾರ ಲಾಜಿಕ್ ಏನ್ ಹೇಳಿ? ನೀವು ಶಿವದಾರವನ್ನು ಹಾಕೊಳ್ಬಹುದು, ಜನಿವಾರನ ಹಾಕೋಬಹುದು. ಏನ್ ಜನಿವಾರನ ಶರ್ಟ್ ಮೇಲೆ ಹಾಕೋತಾರ? ಶಿವದಾರನ ಶರ್ಟ್ ಮೇಲೆ ಹಾಕ್ತಾರ? ಅಂಗಿ ಒಳಗಡೆ ಹಾಕೊಳ್ತಾರ. ಅದು ನಮ್ಮ ನಂಬಿಕೆಯ ಪ್ರತೀಕ. ನಾವು ಹೊರಗಡೆ ಹೋಗಿ ನಾವು ತಲೆ ಮೇಲೆ ಟೋಪಿ ಹಾಕೊಂಡ್ಬಿಟ್ಟು, ನಾವು ಕುರ್ಚಿಲ್ ಗಡ್ಡ ಬಿಟ್ಕೊಂಡು, ಬುರ್ಕಾ ಹಾಕೊಂಡು ನಾವು ನಮ್ ಧರ್ಮವನ್ನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ನಾವು ಅದು ಒಳಗಡೆ ಇರೋದು ನಮ್ ನಂಬಿಕೆಯ ಪ್ರತೀಕವಾಗಿರುತ್ತದೆ. ಶಿವದಾರ ಇರ್ಬೋದು, ಜನಿವಾರ ಇರ್ಬೋದು, ಅದು ಅಂಗಿ ಒಳಗಡೆ ಇರ್ತದೆ, ಅಂಗಿ ಮೇಲೆ ಹಾಕೊಂಡು ಹೋಗಲ್ಲ ಸರ್. ಅದಕ್ಕೆ ನೀವೇನು ಅವಕಾಶ ಮಾಡ್ಕೊಡಕ್ಕೆ? ನೀವ್ ಯಾವ ದೊಣ್ಣೆ ನಾಯಕ? ಅದೇನೋ ಏನೋ ಅವ್ರಿಗೂ ಅವಕಾಶ ಮಾಡ್ಕೊಟ್ಬಿಟ್ಟಿದೀನಿ ಅಂತ ಹೇಳ್ತೀರಿ. ಎಕ್ಸಾಮಿನೇಷನ್ ಅಲ್ಲಿ ಹೋದ್ರೆ ಮೊನ್ನೆ ಅಷ್ಟೇ ಜನಿವಾರ ತೆಗ್ಸಿದ್ರಿ. ಇದೇನರ್ಥ? ಏನ್ ತೋರಿಸುತ್ತೆ ಇದು? ಹಿಂದೂಗಳನ್ನ ಸತತವಾಗಿ ಅವರ ಭಾವನೆಗಳಿಗೆ ಹರ್ಟ್ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ. ಈ ಹಿಂದನೂ ಕೂಡ ಮುಸಲ್ಮಾನರು ಯಾರು ಕೇಳಲಿಲ್ಲ. ಯಾಕಂದ್ರೆ ಮುಸಲ್ಮಾನರಿಗೆ ಅವರಿಗೆ ಕುರಾನ್ ಅಲ್ಲಿ ಏನ್ ಹೇಳಿದೆ, ಅವ್ರ ಧರ್ಮ ಏನ್ ಹೇಳುತ್ತೆ, ಹದೀಸ್ ಏನ್ ಹೇಳುತ್ತೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿಯೇ ಅವರು ಯಾರ್ದು ಜಯಂತಿ ಮಾಡಲ್ಲ. ಅವರು ಜಯಂತಿ ನಿಷಿದ್ಧವಾಗಿದೆ. ಅಲ್ಲನ್ ಬಿಟ್ರೆ ಯಾರು ಪೂಜೆಗೆ ಭಾಜನರಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಹಿಂದೂಗಳಿಗೆ ಉರ್ಸೋದಕ್ಕೆ, ನಮ್ಮ ಕೊಡವರನ್ನ ಹತ್ಯೆ ಮಾಡದಂತ, ಹಿಂದೂಗಳ ಮೇಲೆ ದಾಳಿ ಮಾಡದಂತ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಕ್ ಹೋಗಿದ್ರಿ. ಇವಾಗ ಮತ್ತೆ ಅದೇ ಚಾಳಿನ ನೀವು ಮುಂದುವರಿಸಿದಿರಿ. ನಿಮ್ಮನ್ನ 2 ವರ್ಷ ಸರ್, 2 ವರ್ಷದ ನಂತರ ಈ ಕರ್ನಾಟಕ ಜನ ನೀವಂತರ ಪೀಡೆ ತೊಲಗೋಯ್ತು ಅನ್ನೋ ರೀತಿನಲ್ಲಿ ಮರ್ತು ಬಿಟ್ಟು ತರ್ಪಣ ಕೊಟ್ಬಿಡ್ತಾರೆ ಸರ್, ನಿಮಗೂ ನಿಮ್ಮ ಸರ್ಕಾರಕ್ಕೂ.